ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲಿಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಚಿಲ್ಲಿ ಪೊಟ್ಯಾಟೋನ ಹೇಗೆ ಮಾಡೋದು ಅಂತ ನೋಡೋಣ. ಅಪರೂಪಕ್ಕೆ ಈ ಥರ ಚಿಲ್ಲಿ ಪೊಟ್ಯಾಟೊ ಡಿಶನ್ನು ಮಾಡಿ ತಿಂದರೆ ಮಳೆ ಬರಬೇಕಾದ್ರಂತೂ ಸೂಪರಾಗಿರುತ್ತೆ. 4 ದೊಡ್ಡ ಆಲೂಗಡ್ಡೆ ಪೊಟ್ಯಾಟೊನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದ್ವಿ. ಫುಲ್ಲು ಮೆತ್ತಗಾಗೋದು ಬೇಡ, ಒಂದು 1/4 ಅಂಶ ಮೆತ್ತಗಾಗುವಷ್ಟು ನೀರಲ್ಲಿ ಇದನ್ನು ಬೇಯಿಸಬೇಕು. ಯಾಕಂದರೆ ಮುಂದೆ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ತೀವಿ, ಸೊ ಆಗಲೂ ಕೂಡ ಅದು ಚೆನ್ನಾಗಿ ಬೇಯುತ್ತೆ. ಆದ ಕಾರಣ 1/4 ಅಂಶ ಬೆಂದರೆ ಸಾಕು. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಒಂದು ಪಾತ್ರಕ್ಕೆ 100 ಗ್ರಾಮ್ಸ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ 100 ಗ್ರಾಮ್ಸ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕಿದ್ದೀವಿ. ನಾವಿಲ್ಲಿ ಸೌಂಟಲ್ಲಿ ಹಾಕ್ತಾ ಇದ್ದೀವಿ, ಸೊ ನಾನು ನಿಮಗೆ ಗ್ರಾಮ್ಸ್ ಅಂದಾಜಲ್ಲಿ ಹೇಳಿರೋದು. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರನ್ನು ಹಾಕಿ ಎಲ್ಲವನ್ನು ಕೂಡ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈಗ ಇದಕ್ಕೆ 1 ಲೋಟ ನೀರು ಹಾಕ್ತಾ ಇದ್ದೀವಿ. ನೀರನ್ನು ನೋಡ್ತಾ ನೋಡ್ತಾ ಸ್ವಲ್ಪ ಸ್ವಲ್ಪನೇ ಹಾಕೋಬಹುದು, ಯಾಕಂದರೆ ಇದು ನಾವು ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರೋ ಪೇಸ್ಟ್ ಥರ ಮಾಡಬೇಕು. ಯಾಕಂದರೆ ಮುಂದೆ ಇದೇ ಪೇಸ್ಟಲ್ಲಿ ನಾವು ಆಲೂಗಡ್ಡೆನ ಡಿಪ್ ಮಾಡಿ ಎಣ್ಣೆಗೆ ಬಿಡಬೇಕು. ಸೊ ಈ ಹಿಟ್ಟು ತುಂಬ ನೀರು ಆಗಿರಬಾರ್ದು, ತುಂಬ ಗಟ್ಟಿನೂ ಆಗಿರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ನಾವು 1/4 ಅಂಶ ಬೇಯಿಸಿದ ಆಲೂಗಡ್ಡೆನ ಮಾಡಿದ ಆ ಹಿಟ್ಟಿಗೆ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯ್ಲಿಕ್ಕಿಟ್ಟು ನಾವು ಆಲೂಗಡ್ಡೆನ ಮಿಕ್ಸಲ್ಲಿ ಹಾಕಿದ್ವಲ್ಲ ಅದನ್ನು ಒಂದೊಂದಾಗಿ ತೆಗೆದು ಎಣ್ಣೆಗೆ ಬಿಡಬೇಕು. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಆಗಬೇಕು. ಆಲೂಗಡ್ಡೆನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕೋಬೇಕು. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಅರ್ಧ ಇಂಚ್ ಶುಂಠಿ, ಒಂದು 3-4 ಬೆಳ್ಳುಳ್ಳಿನ ಸಣ್ಣದಾಗಿ ಕತ್ತರಿಸಿ ಹಾಕಿದ್ವಿ. ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ 1 ಚಮಚ ಹಾಕಿದ್ವಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕತ್ತರಿಸಿ ಯಾಕೆ ಹಾಕಿದ್ದು ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ. ಈಗ ಇದಕ್ಕೆ 2 ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿದ್ವಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಲಾಸ್ಟಿಗೆ ಸಣ್ಣದಾಗಿ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಈಗ ಇದಕ್ಕೆ ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀವಿ. ವಾಟರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಒಂದು ದೊಡ್ಡ ಸೌಂಟಲ್ಲಿ 1 ಸೌಂಟ್ ಆಗುವಷ್ಟು ಸೋಯಾ ಸಾಸನ್ನು ಹಾಕಿದ್ದೀವಿ. ಸೋಯಾ ಸಾಸ್ ಹಾಕಿದಲೇಬೇಕು, ಆವಾಗಲೇ ಈ ರೆಸಿಪಿಗೆ ಒಂದು ಒಳ್ಳೆ ರುಚಿ ಬರೋದು. ಈಗ ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಎಲ್ಲವನ್ನು ಕೂಡ ಚೆನ್ನಾಗಿ ಕುದಿಸಿದ್ವಿ. ಚೆನ್ನಾಗಿ ಕುದಿಬೇಕು ಇದು. ಲಾಸ್ಟಲ್ಲಿ 1 ಚಮಚ ಖಾರದ ಪುಡಿನ ಹಾಕಿದ್ವಿ. ಹಾಗೆ ಕೆಲವು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಗೆ ಇಟ್ಟಿದ್ವಿ. ಇದನ್ನು ಫುಲ್ಲು ಸಾಫ್ಟ್ ಆಗೋದು ಬೇಡ, ಸ್ವಲ್ಪ ಕ್ರಂಚಿ ಆಗಿದ್ದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಆ್ಯಡ್ ಮಾಡೋದು. ಹೋಟೆಲ್ಲೂ ಕೂಡ ಇದೇ ಥರ ಮಾಡ್ತಾರೆ. ಫೈನಲ್ ಆಗಿ ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನ್ಕಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ ಅಂತಾರಲ್ಲ,
ಅದನ್ನು ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋದು. ದೊಣ್ಣೆ ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಈ ಮಿಶ್ರಣವನ್ನು ಚೆನ್ನಾಗಿ ಕುದಿಸಬೇಕು. ಇದು ಕುದಿತಾ ಬಂದ ಮೇಲೆ ಇದಕ್ಕೆ 1 ಚಮಚ ಕಾರ್ನ್ಫ್ಲೋರನ್ನು ನೀರಲ್ಲಿ ಕರಡಿಬಿಟ್ಟು ಹಾಕಿದ್ದೀವಿ. ಇದನ್ನು ಏನಕ್ಕೆ ಹಾಕೋದು ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ, ಇಲ್ಲಾಂದರೆ ನೀರಲ್ಲಿ ಬೇಯಿಸಿ ಕೊಚ ಕೊಚ ಅಂತ ಇರುತ್ತೆ. ಕಾರ್ನ್ಫ್ಲೋರ್ ಹಾಕಿದ ಕೂಡಲೇ ಆ ಟೆಕ್ಸ್ಚರ್ ಒಂಥರ ಕ್ರೀಮಿ ಟೆಕ್ಸ್ಚರ್ ಥರ ಆಗುತ್ತೆ. ಈಗ ಮೊದಲೇ ಎಣ್ಣೆಯಲ್ಲಿ ಕರೆದಿಟ್ಟ ಆಲೂಗಡ್ಡೆನ ನಮ್ಮ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ಬೋದು. ಹಾಗೆ ನಿಮಗೆ ಖಾರ ತುಂಬ ಇಷ್ಟ ಇದ್ದರೆ ಮಾಡುವಾಗಲೇ ಬೇಕಿದ್ದರೆ ಗ್ರೀನ್ ಚಿಲ್ಲಿ ಸಾಸ್ ಅಂತ ಸಿಗುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಮಳೆ ಬರಬೇಕಾದ್ರೆ ಅಪರೂಪಕ್ಕೆ ಈ ಥರ ಡಿಶನ್ನು ಮಾಡಿ ತಿಂದರೆ ಸೂಪರಾಗಿರುತ್ತೆ. ಫೈನಲ್ ಆಗಿ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ವಿ. ಈಗ ಎಲ್ಲವನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿರೋ ಚಿಲ್ಲಿ ಪೊಟ್ಯಾಟೊ ರೆಡಿಯಾಗಿದೆ. ಈ ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಿಸಿ ಬಿಸಿ ಇದ್ದಾಗಲೇ ಈ ಚಿಲ್ಲಿ ಪೊಟ್ಯಾಟೊನ ತಿನ್ನಿ, ಮಜಾ ಮಾಡಿ.